ಸರ್ಕಾರಿ ಜಾಗದಲ್ಲಿದ್ದಂತ ಮನೆಗಳನ್ನ ತೆರವು ಮಾಡಿದ ಪರಿಣಾಮವಾಗಿ 2 ವರ್ಷಗಳಿಂದ ಸೂರಿಲ್ಲದ ಈಗ 12 ದಲಿತ ಕುಟುಂಬಗಳು ಬೀದಿಗೆ ಬಂದಿರುವಂತದ್ದು ಸದ್ಯ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಬಳ್ಳಾರಿಯ ಬಾಪೂಜಿ ನಗರ ಏರಿಯಾದಲ್ಲಿ ಇರ್ತಕ್ಕಂಥ ಸುಮಾರು 12 ಮನೆಗಳನ್ನ ಈಗ 2 ವರ್ಷಗಳ ಹಿಂದೆ ಬಳ್ಳಾರಿಯ ಜಿಲ್ಲಾಡಳಿತ ಅಧಿಕಾರಿಗಳು ತೆರವು ಮಾಡಿದ್ರು. ಕಾರಣ ಅಂದ್ರೆ ಅವು ಸರ್ಕಾರಿ ಜಾಗದಲ್ಲಿದ್ದಾವೆ, ಪರ್ಯಾಯವಾಗಿ ಬೇರೆ ಕಡೆ ಮನೆಯನ್ನ ನಿರ್ಮಾಣ ಮಾಡಿಕೊಡ್ತೀವಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಭರವಸೆಯನ್ನ ನೀಡಿ ಈ ಒಂದು ಮನೆಗಳನ್ನ ಈಗ ತೆರವು ಮಾಡಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಏರಿಯಾ ಏನಿದೆ ಇದು ಉಮಾದೇವಿ ಅವರು ಅಂದ್ರೆ ಕಾಂಗ್ರೆಸ್ ಕಾರ್ಪೊರೇಟರ್ ಉಮಾದೇವಿ ಅವರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಅವರ ಪತಿ ಏನಿದ್ದಾರೆ ಅವರು ಕೂಡ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿ ಹಳ್ಳದ ಈ ಜಾಗದಲ್ಲಿ ಒಂದಷ್ಟು ಮನೆಗಳನ್ನ ನಿರ್ಮಾಣ ಮಾಡಿ ಕೊಡ್ತೀವಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ವಂಚನೆಯನ್ನ ಏನ್ ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನು ಕೂಡ ಇದೇ ಹಳ್ಳದ ಪಕ್ಕದಲ್ಲಿ ಜಾಗವನ್ನ ನಿಗದಿಪಡಿಸಿದ್ರು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯರು ಕೂಡ ಈಗ ಹೇಳ್ತಾ ಇರುವಂತದ್ದು. ಯಾಕಂದ್ರೆ 12 ಕುಟುಂಬಗಳೇನಿದಾವೆ ಅವ್ರಿಗೆ ನಿಗದಿತ ಅವಧಿಯಲ್ಲಿ ಮನೆಯನ್ನ ನಿರ್ಮಾಣ ಮಾಡಿ ಕೊಡ್ಬೇಕಿತ್ತು. ಪರ್ಯಾಯವಾಗಿ ಈಗಾಗಲೇ ಈ ಒಂದು ಮನೆಗಳೇನ್ ತೆರವು ಮಾಡಿದ್ರು ಅವುಗಳಿಗೂ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ಕೂಡ ಹಕ್ಕು ಪತ್ರಗಳನ್ನ ಆ ಒಂದು ಮನೆಗೆ ಕೊಟ್ಟಿರುವಂತದ್ದು. ಹಾಗಾಗಿ ಒಂದಷ್ಟು ಏನು ಮನೆಗಳು ಸಿಗ್ತಾವೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯರೇನಿದ್ರು, ಇಲ್ಲಿನ ನಿವಾಸಿಗಳೇನಿದ್ರು, 12 ಕುಟುಂಬಗಳು ದಲಿತ ಕುಟುಂಬಗಳೇನಿದ್ರು ಅವರು ನಿಟ್ಟುಸಿರು ಬಿಟ್ಟಿದ್ರು. ಆದ್ರೆ ಈವರೆಗೂ ಕೂಡ ಮನೆಗಳನ್ನು ಕೂಡ ನಿರ್ಮಾಣ ಮಾಡಿ ಕೊಡ್ತಾ ಇಲ್ಲ. ಈ ಒಂದು ಏರಿಯಾದ ಕಾರ್ಪೊರೇಟರ್ ಆಗಿರ್ತಕ್ಕಂತ ಉಮಾದೇವಿ ಹಾಗೆ ಅವರ ಪತಿ ಏನ್ ಶಿವರಾಜ್ ಇದ್ದಾರೆ ಅವರು ಬಂದು ತಮ್ಮ ಅಳಲನ್ನ ಕೇಳ್ಕೊಳ್ತಾ ಇಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಇಲ್ಲಿನ ದಲಿತ ಕುಟುಂಬಗಳು ಈಗ ಬೀದಿಗಿಳಿದು ಹೋರಾಟ ನಡೆಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ ಜೊತೆಗೆ ಇಲ್ಲಿ ಸಾಕಷ್ಟು ಮನೆ ಕಳೆದುಕೊಂಡಂತ ಕುಟುಂಬಸ್ಥರಿದ್ದಾರೆ, ಅವ್ರನ್ನು ಕೂಡ ಈಗ ನೇರವಾಗಿ ಮಾತಾಡ್ತೀನಿ. ಅಮ್ಮ, ನಿಮ್ ಮನೆಯನ್ನ ಯಾವಾಗ ತೆರವು ಮಾಡಿದ್ರು, ಏನಂತ ಹೇಳಿದ್ರು, ನಿಮ್ಗೆ ಪರ್ಯಾಯವಾಗಿ ಜಾಗ ಎಲ್ಲಿ ಕೊಟ್ಟಿದ್ರು, ಯಾಕೆ ನಿಮ್ಗೆ ಇನ್ನುವರೆಗೂ ಮನೆ ಸಿಕ್ಕಿಲ್ಲ? 2 ವರ್ಷ ಆಯ್ತು ಸರ್ ನಮ್ ಮನೆ ಬೀಳ್ಸಿ. ಪರಿಹಾರನು ಕೊಟ್ಟಿಲ್ಲ ಸರ್, ಪರ್ಮಿಷನ್ ಕೊಟ್ಟಿಲ್ಲ ಸರ್. ಇಂತ ದಿನ ಕಿತ್ತು ನಾವು ಸಾಮಾನ್ಯ ತಕ್ಕರಂತಾನು ಹೇಳಿಲ್ಲ ಸರ್. ನಾವ್ ಇನ್ನು ಬಿಡಿಜವ್ರು ಬಂದು ಪೊಲೀಸ್ ಅವ್ರು ಬಂದು ಬಿಡಿಸ್ಬಿಡಿ ಸರ್. ಯಾರು ಬಂದಿಲ್ಲ ಸರ್. 1 ತಿಂಗಳಾದ್ಮೇಲೆ 2 ತಿಂಗಳಾದ್ಮೇಲೆ ಬಂದಿದ್ದಾರೆ ಸರ್ ಪೊಲೀಸ್ ಅವರು. ಬಿಡಿಜವ್ರು ಬಂದು ಕಿತ್ತಿದ್ದಾರೆ ಸರ್. 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತು ಸರ್ ಕಂಪ್ಲೀಟ್. ಇನ್ನು ಪರಿಹಾರನೇ ಕೊಟ್ಟಿಲ್ಲ ಸರ್. ತೋರಿಸ್ತೀವಿ ಕೊಡ್ತೀವಿ ಅನ್ನೋದ್ರಲ್ಲ ಸರ್, ಕೊಟ್ಟೇನೆ ಇಲ್ಲ ಸರ್. ಮತ್ತೆ ನಾವು 3 ದಿನ ಸರ್ ಹೋರಾಟ ಮಾಡಕ್ಕೂ ಯಾಕೆ ಈ ತರ ಹೋರಾಟ ಮಾಡ್ತೀರಿ, ಕೊಡ್ತೀವಿ, ಸ್ವಲ್ಪ ಸಮಾಧಾನದಲ್ಲಿ ಇರ್ರಿ ಅಂತಕ್ಕೂ ಹೇಳಿಲ್ಲ ಸರ್. ಅಮ್ಮ, ನಿಮ್ ಜಾಗ ಎಲ್ಲಿ ತೋರಿಸಿದ್ರಿ? ಈಗ ಎಲ್ಲಿ ಹಳದ ತೋರ್ಸ ಸರ್. ಯಾರದ್ದು ಜಾಗ ಅದು? ಯಾವ್ದು ಅಂಟ್ರಗೊಂಡ್ರದ್ದು ಅದು ಹಳ್ಳದು ಗೋರ್ಮೆಂಟ್ ಇಂದ. ಹೌದ್ ಸರ್, ಮಳೆ ಬಂದ್ಬಿಟ್ರೆ ತಗೊಂಡೋಗಿ ಗೊಜ್ಜಲೆಲ್ಲ ಮುಚ್ಚಿದ್ರೆ ಹೋಗಿ ನಾವ್ ಅದ್ರ ಮೇಲೆ ಹಾಕಿದ್ರೆ ನಾಳೆ ಮುಂದೆ ಮನೆ ಕಟ್ಟಿಕೊಟ್ಟೆ. ಈಗ ಅದೇ ಮನೆ ಅದ್ನೇ ಅಲ್ಲ, ಅಲ್ಲಿ ನಿಮ್ ಜಾಗ ತೋರಿಸಿದ್ರೆ ಅಲ್ಲೇ ತೆರವು ಮಾಡಿದ್ರೆ? ಅಲ್ಲೇ ತೆರು ಅಲ್ಲಿ ಎಲ್ಲ ಮನೆ ಬಿಡಿಸಿದಲ್ಲ. ಈಗ ನಿಮ್ಗೆ ಯಾರು ಕಾರ್ಪೊರೇಟರ್ ಬರ್ತಾರೆ, ಯಾವಾಗ ಈ ಮನೆಯನ್ನು ತೆರವು ಮಾಡಿದ್ರು, ಆಮೇಲೆ ಅಧಿಕಾರಿಗಳು ಏನೆಲ್ಲ ಹೇಳಿದ್ರು ನಿಮ್ಗೆ ಮನೆ ನಿರ್ಮಾಣ? ಸರ್, ಮನೆ ಕಿತ್ತಬೇಕಾದ್ರೆ ಯಾರು ಮುಂದೆ ಇದ್ದಿಲ್ಲ. ಟೋಟಲ್ ಬಳ್ಳಾರಿ ಜಿಲ್ಲಾಧಿಕಾರಿ ಅವರು ಏನಾನ ಇದಾರಲ್ಲ, ಮಹಾನಗರ ಪಾಲಿಕೆ ಅವರೆಲ್ಲ ಇದ್ರು, ಕಮಿಷನರ್ ಇದ್ದ, ಆಯುಕ್ತರು ಇದ್ರು, ಎಲ್ಲರಿದ್ರು, DC ಅವ್ರು ಇದ್ರು, ಎಲ್ಲರಿದ್ರು. ಇವಾಗ DC ಹೋಗಿ ಕೇಳಿದ್ರೆ ನನಗೆ ಗಮನಕ್ಕೇನ ಇಲ್ಲ ಅಂತ DC ಹೇಳ್ತಾರ. ಮತ್ತೆ ಈ ಕಮಿಷನರ್ ಅವ್ರಿಗೆ ಗೊತ್ತಿಲ್ದಂಗ ಒಂದ್ ಮನೆನ ಕಿತ್ತಕ ಪರ್ಮಿಷನ್ ಹೆಂಗ್ ಹೋಗ್ತ ಅವ್ರಿಗೆ? ನಾನೊಂದ್ ಹೇಳ್ತೀನಿ, DC ಪರ್ಮಿಷನ್ ಇಲ್ದಂಗೆ ಯಾವ್ದನ ಮನೆ ಕಿತ್ತಕ ಹಾಕೈತೆ? ಹಕ್ಕು ಪತ್ರ BJP ಅವ್ರು ಕೊಟ್ಟಿದ್ರು ಸರ್. 12 ಮನೆಗೆ ಬಾಪೂಜಿ ನಗರನಾಗ. ಟೋಟಲ್ ಇಲ್ಲಿ ರೈಸ್ ಮಿಲ್ಗಳು ಬಾಳ ಇದಾವ ಸರ್. ರೈಸ್ ಮಿಲ್ಲು, ಭಾರತ್ ಬಿಸ್ಕೆಟ್ ಫ್ಯಾಕ್ಟ್ರಿ, ಎಣ್ಣೆ ಮಿಲ್ಲು, ಕುರ್ಕುರೆ ಫ್ಯಾಕ್ಟ್ರಿ ಎಲ್ಲ ಬಾಳ ಇದಾವ. ಅವ್ರದೆಲ್ಲ ಡೆಸ್ಟ್ ಹುಡುಗರಿಗೆ ಸ್ಮೆಲ್ ಹೋಗಿ ಆರೋಗ್ಯ ಇಲ್ದಂಗ ಹಾಕತಾರ. ಅವ್ರನ್ನ ತೆಗಿಸಾಕ್ಬಿಟ್ಟು ಈ 12 ಮನೆನ ಡಿಸ್ಟರ್ಬ್ ಮಾಡಿ ಮತ್ತೆ ನಮ್ಮ ಮೇಲೆನೆ ಯಾವ್ದನ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಮುಂದಕ್ಕೆ ಹೋಗ್ತಿಲ್ದ ಆ ತರ ಮಾಡಾರ. ಟೋಟಲ್ ಯಾರು ಮಾಡಾರ ಸರ್? ಈಗ ನಿಮ್ ಏರಿಯಾ ಕಾರ್ಪೊರೇಟರ್ ಯಾರು? ಈ ಮನೆ ತೆರವು ಮಾಡಿದವ್ರು ಯಾರು ಸರ್? ನಮ್ಮ ಏರಿಯಾ ಕಾರ್ಪೊರೇಟರ್ ಉಮಾದೇವಿ, ಶಿವರಾಜು ಮತ್ತೆ ರಾಮಂಜೆ, ಆಂಧ್ರದಲ್ಲಿ ಇರ್ತಾರ ರಾಮಂಜ್ ಅಂತ. 2.5 ವರ್ಷ ಗೆದ್ದವ್ರು. ಒಂದು ದಿವಸ ಯಾವ ಮನೆ ಏನಾಗೈತೆ, ಯಾವ ಓಣಿ ಏನಾಗೈತೆ, ಕ್ಲೀನ್ ಐತೆ, ಹೋಗೈತೆ, ಚೆನ್ನಾಗಿದಾರ, ಹೆಂಗಿದಾರ ಅಂತ ಕೂಡ ಒಂದು ದಿನ ಬಂದು ಕೇಳಿಲ್ಲ. ಅಲ್ಲ, ನಿಮ್ಮ ಜಾಗ ಬೇರೆ ಕೊಟ್ಟಿದ್ರ ಅಂತಲ್ಲ, ನಿಮ್ಗೆ ಎಲ್ಲಿ ಜಾಗ ತೋರ್ಸಾರ? ಜಾಗ ಕೊಟ್ಟಾರ ಸರ್, ಹಳ್ಳದಲ್ಲಿ ತೋರ್ಸಾರ ಸರ್ ಅಷ್ಟೇ. ಯಾರ್ದೋ ಜಾಗ ಸರ್, ಅಲ್ಲಿ ಬೂಸವಲ್ಲಿ ರೈಸ್ ಮಿಲ್ ಅಂತ ಐತೆ. ಅವ್ರು ನಮ್ದಂತಾರ, ಅದು ನಮ್ದು ಹಳ್ಳ ಜಾಗ. ಅವ್ರದ್ದು ಹೆಂಗ ಆಗ್ತದೆ ಸರ್? ಅದಕ್ಕೆ TS ನಂಬರ್ ಹಾಕೊಟ್ಟಿ ಅದೇ ಜಾಗದಾಗ ಸರ್, ಆ ಜಿಲ್ಲಾಡಳಿತ ತೆರವು ಮಾಡಿದಲ್ಲ ಅದೇ ಜಾಗದಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿದ್ರು. 2 ವರ್ಷ ಆಯ್ತು ಸರ್. ಸರ್, MLR ಮನ್ಸು ಮಾಡಿದ್ರೆ 5 ನಿಮಿಷ ಆಗಲ್ಲ ಸರ್. ಅವ್ರು ಹೆಂಗ್ ಕಿತ್ತಾರ ಹಂಗೆ ಮಾಡಿ ಕೊಡ್ಬೇಕು. ಅದ್ ಎದಕ್ ಮಾಡ್ಕೊಡ್ತಿಲ್ಲ ಗೊತ್ತಿಲ್ಲ. ನಮ್ ಕಾರ್ಪೊರೇಟರ್ ಟೋಟಲ್ ಕಾಂಗ್ರೆಸ್ ಪಕ್ಷದ ತಪ್ಪು ಸರ್. ಇವರೆಲ್ಲ ಏನ್ ಮಾಡ್ತಾರ ಗೊತ್ತಿಲ್ಲ. ಮತ್ತೆ ಟೋಟಲ್ ಒಂದು 20-30 ಮನೆಗಳೆಲ್ಲ ರೋಡಿ ಬಿದ್ದಾವ. ದಲಿತರು ಓಣಿದು ದಲಿತರ ಲೀಡರ್ಗಳು ಏನ್ ಮಾಡ್ತಾರ ಗೊತ್ತಿಲ್ಲ. ಅವ್ರೆ ಕಣ್ಣು ಮುಚ್ಕೊಂಡ್ರ, ಊರಾಗ ಇದಾರೋ ಇಲ್ಲ ಕೂಡ ಗೊತ್ತಿಲ್ಲ ಸರ್. ನಮ್ಗೆ 12 ಮನೆ ಹೆಂಗಿದ್ವು ಹಂಗ್ ಮಾಡಿ ಕೊಡ್ಬೇಕು. ನಮ್ ಡಿಪೋ ಸರ್ ಅಲ್ಲಿ ನೋಡಿಸ್ರಿ ಸರ್, ರೋಡ್ ಹಾಕೋರು ಡಿಪೋ ಎದಕ್ ಹಾಕಿ ಸರ್? ಅಲ್ಲಿ
TC ಎದಕ್ಕೆ ಹಾಕ್ಯಾರ? ರೋಡ್ ಹಾಕೋರು. ನಮಗೆ ಮನೆ ಸರ್ 12 ಮನೆ ಏನದವ ನೀಟಾಗಿ ಜಾಗ ಕೊಟ್ಟು ಇಲ್ಲೇ ಸುತ್ತಮುತ್ತ ಎಲ್ಲ ನಮ್ಗೆ ಅನುಕೂಲ ಇರಂಗ ಜಾಗ ಕೊಟ್ಟು ಮನೆ ಕಟ್ಟಿ ಕೊಡೋಕ್ ಸರ್. ನಮ್ ರೋಡ್ ಹಾಕೋರು. ನಮಗೆ ಮನೆ ಸರ್ 12 ಮನೆ ಏನದವ ನೀಟಾಗಿ ಜಾಗ ಕೊಟ್ಟು ಇಲ್ಲೇ ಸುತ್ತಮುತ್ತ ಎಲ್ಲ ನಮ್ಗೆ ಅನುಕೂಲ ಇರಂಗ ಜಾಗ ಕೊಟ್ಟು ಮನೆ ಕಟ್ಟಿ ಕೊಡೋಕ್ ಸರ್. ನಮಗೆ ಕಿತ್ತಬೇಕಾದ್ರೆ MLR ಕಾರ್ಪೊರೇಟರ್ ಏನ್ ಹೇಳಾರ ಅದೇ ತರ ನಮಗೆ ಮಾಡಿಕೊಡೋಕು. ಈಗ 2 ದಿನ 3 ದಿನ ಸರ್ ಪ್ರತಿಭಟನೆ ಮಾಡಕ ಒಬ್ರು ಬಂದಿಲ್ಲ ಸರ್. ಇವ್ರೇನ್ 5 ಎಲ್ಲ ಕೂಡ ಗೊತ್ತಿಲ್ಲ, ಸತ್ತೋಗ್ಯಾರ ಕೂಡ ಗೊತ್ತಿಲ್ಲ ಸರ್. ಒತ್ತುವರಿ ಮಾಡಿದಾರೆ ಅಂತೇಳಿ ಈಗ ಸರ್ಕಾರ ಸರ್ ಯಾರು ಬಿಡುತ್ತ ಸರ್? ಸರ್ಕಾರ ಜಾಗ 1 ಇಂಚು ಯಾರು ಬಿಡಲ್ಲ. ಅವ್ರು ಏನೈತೆ ಅವ್ರದ್ದು ಕಾರ್ಯ ಅವ್ರು ಮಾಡ್ಕೊಂಡು ಹೋಗಿದಾರ. ಈಗ ಜನ ತಗೊಂಡಿರೋರೆ ಅನ್ಯಾಯ ಆಗಿದಾರ ಅಲ್ಲಿ. ಈಗ ನಿಮ್ಗೆ ಏನು ಆಗಬೇಕಂತ ಸರ್ ನಮಗೆ ಒಂದೇ ಸರ್, ಯಾವಾಗ ಮನೆಗಳು ತೆರವು ಮಾಡಿದ್ರಿ ನೀವು? 2 ವರ್ಷ ಆಯ್ತು ಸರ್ ತೆರವು ಮಾಡಿ. ನಮ್ಮ ಉದ್ದೇಶ ಏನಿಲ್ಲ ಸರ್, ಒಂದು ಮನೆ ಕೊಡ್ಬೇಕು ನಮಗೆ. ಒಂದು ಇಲ್ಲಂದ್ರೆ ನೀನ್ ಎಲ್ಲೇನ ನೋಡಿ ಸರ್, ಅಲ್ಲವರಿಗೆ ನಾವು ಮನೆಗಳು ಇಲ್ಲೇ ಹಾಕ್ಯಂತೀವಿ. ಇಲ್ಲ ಬೇಡಪ್ಪ ನಮಗೆ ಬಾಪೂಜಿ ನಗರ ನಮಗೆ ಡೆವಲಪ್ ಬೇಕು, ನಾವು ಸಲಂ ಬಳ್ಳಾರಿ ಮಾಡ್ತೀವಿ ಅಂದ್ರೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತೀವಿ. ಬಟ್ 60 ಅಡಿ ರೋಡ್ ಮಾಡ್ರಿ ಸರ್ ನೀವು ಉದ್ದ. ನಾವು ಅದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ನಾವು ಮನೆ ಕೂಡ ಕೇಳಲ್ಲ ಸರ್. 60 ಅಡಿ ನೀನು ಉದ್ದ ಮಾಡ್ಕೊಂಡು ಬಂದ್ರೆ ನಮಗೆ ಮನೆ ಬೇಕಿಲ್ಲ. 11 ಮನೆ ಬೇಕಾದ್ರೆ ಎಲ್ಲಿ ಬಂದು ಹೇಳಂದ್ರೆ ನಾವು ಹೇಳ್ತೀವಿ ಸರ್. ನಾವು ಮಲ್ಲಿಕಾರ್ಜುನ್ ಸರ್. ಕಾಲ ಬಂತಂದೇಳಿ ಆ ಕಡ್ಲಿದ್ ಈ ಕಡೆ ಬಂದ್ ಈ ಕಡ್ಲಿದ್ ಆ ಕಡೆ ತೆಗದಾರ ಮತ್ತೆ ಮನೆ ಸರಿಗೆ ಹಾಕ್ಯಾರ. ಮನೆ ಸರಿಗೆ ಹಾಕಿ ಮನೆ ಸರಿ ರೋಡ್ ಅನ್ನ ಹಾಕಿಲ್ಲ. ಏನ್ ಕಾಲವನ್ನ ಆ ಕಡೆಗೆ ಹಾಕಿಲ್ಲ ಈ ಕಡೆಗೆ ಹಾಕಿಲ್ಲ. ಎತ್ತಾಗ ಓಡಾಡ್ಬೇಕು. ಅದ್ರಾಗ ಮನೆಗಳು ಕಟ್ಟಾರು ನಡುಕ ಈ ರೋಡ್ ಆಗತಟ್ಟಿ ಆ ರೋಡ್ ಹೋಗ್ಬಿಡ್ಬೇಕಾ? ಮನೆಗಳು ಯಾವಾಗ ತೆರವು ಮಾಡಿದ್ರಿ? ಎಲ್ಲಿದ್ರಿ ನೀವೆಲ್ಲ ಈಗ? ಇಲ್ಲೇ ಇದ್ರಿ. ಆ ಮನೆ ಸರಿಗೆ ಹಾಕ್ಯಾರ ಸರ್. ಆ ಮನೆ ಸರಿಗೆ ಹಾಕ್ಯಾರಲ್ಲ. ಕಾಲೇ ಹೋದ ಗೌರ್ಮೆಂಟ್ ಜಾಗ ತೋರಿಸಿದ್ರಂತೆ. ನಾನು ಯಾವ್ದು ತೋರ್ಸಿಲ್ಲ ಸರ್. ಇದ್ದ ಜಾಗದಾಗ ಇದೀವಿ ನಾವಿಲ್ಲ. ಇರೋರಿಗೇನ ಅಳಿದ್ರ ಮಕ್ಕಳವ್ರು ಇರೋರಿಗೇನ 4 ಮಕ್ಕಳು ಸ್ಕೂಲ್ ಓದ್ತಾರ, ಸಾಲಿ ಓದಿಸ್ತಾರ, ಗಾಡಿ ಹಾಕ್ಯಂದವ್ರು ದುಡಿಯಕಂತ ತಿಂತಾರ. ಪೆಟ್ರೋಲ್ ಏನು ಅವ್ರು ಸಾಲಿ ಓದಿಸೋದೇನು, ಮನೆ ಹಾಕ್ಯಂಬದೇನು, 5-5 ಲಕ್ಷ 6-6 ಲಕ್ಷ ಕೊಟ್ಟು ಮನೆ ಕೊಂಡ್ಕೊಂಬದೇನು, ಅವ್ರು ಬದುಕದೇನು? ಹೌದಲ್ಲ ಸರ್? ಈಗ ಮನೆಗಳು ಬೇಕಂತೀರಿ? ನಮ್ ಮನೆ ಬೇಡ, ಜಾಗ ಕೊಡ್ಲಿ, ಗುಡಿಸಲು ಹಾಕ್ಯಂತು. ಇಲ್ಲಿನ ದಲಿತ ಕುಟುಂಬಗಳು ಹೇಳ್ತಾ ಇದಾರೆ. ಈಗಾಗಲೇ ಕಾರ್ಪೊರೇಟರ್ ಉಮಾದೇವಿ ಹಾಗೆ ಅವರ ಪತಿ ಶಿವರಾಜ್ ಅವರ ಮಾರ್ಗದರ್ಶನದಂತೆ ಈಗ ಜಿಲ್ಲಾಡಳಿತ ಈ ಒಂದು ಮನೆಗಳನ್ನ ತೆರವು ಮಾಡಿದೆ. ಬದಲಾಗಿ ಈ ಒಂದು ಮನೆಗಳನ್ನ ಹೊಸದಾಗಿ ನಿರ್ಮಾಣ ಮಾಡೋಕೆ ಹಳ್ಳದ ಜಾಗದಲ್ಲಿ ನಮಗೆ ಭೂಮಿಯನ್ನ ತೋರಿಸಿದ್ರು. ಅದು ಕೂಡ ಈಗ ಜಿಲ್ಲಾಡಳಿತ ಅದನ್ನು ಕೂಡ ತೆರವು ಮಾಡಿದೆ. ಈಗ ನಮ್ಮ ಕುಟುಂಬಗಳು ಬೀದಿಯಲ್ಲಿದ್ದಾವೆ. ಇನ್ನಾದ್ರೂ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಾಗಿರ್ಬೋದು ಮತ್ತೆ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ನಮ್ಗೆ ಸೂರನ್ನ ಕಲ್ಪಿಸಿಕೊಡ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗ ನ್ಯೂಸ್ ಫಸ್ಟ್ ಮೂಲಕ ಇಲ್ಲಿನ ನಿವಾಸಿಗಳೀಗ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.